ಸರ್ ಕ್ರಿಯೇಟಿವಿಟಿ ಅಂದ್ರೆ ಏನು ಸರ್? ಟೈಟಲ್ ಅಲ್ಲಿ ನಿಮ್ಗೆ ಅನ್ಸುತ್ತೆ ಅಲ್ಲಿ 2-3 ಹಾರ್ಟ್ ಕೊಟ್ಟಿದ್ದೀವಿ, ಅದು ಹೇಗೆ ಬಂದಿದೆ ಅನ್ನೋ ವಿಜುವಲೈಸೇಷನ್ ಅಲ್ವಾ ಸರ್? ಸಿನಿಮಾ ಅಂದ್ರೆ ವಿಜುವಲೈಸೇಷನ್. ಸಾಮಾನ್ಯ ಜನ ಯೋಚನೆ ಮಾಡೋದು, ನೋಡಿದ ತಕ್ಷಣ ಸುಮ್ಮನೆ ಹೋಗೋದು. ಯಾರಾದರೂ ಕ್ರಿಯೇಟಿವಿಟಿ ಮೈಂಡ್ ಸೆಟ್ ಇರೋರು ಏನಿದು ಅಂತ ಬಂದೇ ಬರ್ತಾರೆ ಸರ್. ಹ್ಞೂ ಸಾಮಾನ್ಯ ಜನ ಸಿನಿಮಾ ನೋಡ್ತಾರೆ, ನಾನು ಇಷ್ಟಪಡ್ತೀನಿ. ಬಟ್ ಸಾಮಾನ್ಯ ಜನ ಕ್ರಿಯೇಟಿವಿಟಿ ಆಗಿ ನೋಡೋರು ಇರ್ತಾರಲ್ವ ಸರ್ ಎಲ್ಲರೂ ಹೇಳ್ಕೊಂಬರೋದು ಸರ್ ಪಿಕ್ಚರ್. ಯಾರ್ಯಾರು ಮನೇಲಿ ಕೂತಿರ್ತಾರೆ ಎಲ್ಲರೂ ಹೇಳ್ಕೊಂಬರ್ತಾರೆ ಪಿಕ್ಚರ್ ನೋಡ್ಬೇಕು ಅಂತ ಹೇಳ್ಕೊಂಬರ್ತಾರೆ. ಎಲ್ಲಾನು ಹೇಳ್ಕೊಂಬಂದು ಥಿಯೇಟ್ರಲ್ಲಿ ಕುಂದ್ರಿಸ್ತೀವಿ, ಇದು ಕಾನ್ಫಿಡೆನ್ಸ್ ಇದೆ. ಟೈಟಲ್ ಅಲ್ಲಿ ನಿಮ್ಗೆ ಅನ್ಸುತ್ತೆ ಅಲ್ಲಿ 2-3 ಹಾರ್ಟ್ ಕೊಟ್ಟಿದ್ದೀವಿ. ಟೈಟಲ್ ಡಿಸೈನರು ತುಂಬಾ ಕಷ್ಟಪಟ್ಟಿದ್ದಾರೆ ಅದಕ್ಕೆ. ಆ್ಯಕ್ಚುಲಿ 4-5 ಟೈಟ್ಲು ಕೊಟ್ಟಿದ್ರು ಅವರು. 4-5 ಟೈಟ್ಲಲ್ಲಿ ಒಂದು ಫೈನಲ್ ಮಾಡಿರೋದು ಆ ಟೈಟಲ್ನ. ಯಾಕಂದರೆ ಅದ್ರಲ್ಲಿ 3-4 ಹಾರ್ಟ್ ಇದೆ. ಅದರಲ್ಲಿ ನಿಮಗೆ ಕತೆ ಗೊತ್ತಾಗುತ್ತೆ, ಟೈಟ್ಲಲ್ಲೇ ನಿಮಗೆ ಕತೆ ಗೊತ್ತಾಗುತ್ತೆ. 3-4 ಹಾರ್ಟ್ ಅಂದರೆ 3-4 ಹಾರ್ಟ್ ಏನಕ್ಕಿದೆ ಅದರಲ್ಲಿ. ಆಮೇಲೆ ಕೊನೆಗೆ ಮೇಲ್ಗಡೆ ಒಂದೇ ಒಂದು 2 ಹಾರ್ಟ್ ಪಾಪ್ ಆಗ್ತಾ ಇದೆ. ಸೊ ಟೈಟ್ಲಲ್ಲೇ ಕತೆ ಹೇಳೋಕೆ ಹೋಗಿದ್ದಾರೆ ನಿರ್ದೇಶಕರು ಇಲ್ಲಿ. ಸೊ ಅದು ನಿಮಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನಕ್ಕೆ 3 ಹಾರ್ಟ್ ಇದೆ, ಯಾಕಿದೆ ಅನ್ನೋದು ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸಿನಿಮಾ ಅದು ಹೇಗೆ ಬಂದಿದೆ ಅನ್ನೋ ವಿಜುವಲೈಸೇಷನ್ ಅಲ್ವಾ ಸರ್? ಸಿನಿಮಾ ಅಂದರೆ ವಿಜುವಲೈಸೇಷನ್. ನಮಗೆ ಇವಾಗ ಹಾಂ ಹಾಂ ಸರ್ ಕ್ರಿಯೇಟಿವಿಟಿ ಅಂದರೆ ಏನು ಸರ್? ಹಾಂ ಥ್ಯಾಂಕ್ ಯು. ಫಸ್ಟ್ ಬಂದ ತಕ್ಷಣ ನಾನು ಅದನ್ನೇ ಕೇಳಿದೆ. ನಾನು ಕೇಳಿದ್ದಕ್ಕೆ ನಮ್ಮ ಡೈರೆಕ್ಟರ್ ಏನು ಹೇಳಿದ್ರು, ಸರ್ ಒಂದು ಸಬ್ಜೆಕ್ಟ್ನ ಒಂದು ಪಿಕ್ಚರ್ನ ಯಾರು 8 ಸೆಕೆಂಡ್ ಮೇಲೆ ನೋಡ್ತಾರೆ ಅದು ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. ಹಾಗಾಗಿ ನಮ್ಮ ಟೈಟ್ಲು ಏನಿದು ಅಂತ ನೋಡ್ತಾರೆ, ಹಂಗಾಗಿ ರಿಜಿಸ್ಟರ್ ಆಗುತ್ತೆ ಸರ್ ಎಲ್ಲರಿಗೂ. ಕೀರ್ತಿ ಐ ಲವ್ ಯು ಅನ್ನೋದು ಸೊ ರಿಜಿಸ್ಟರ್ ಆದಾಗ ಏನು ಎತ್ತ ಅಂತ ಹುಡುಕ್ತಾರೆ. ಹಾಗಾಗಿ ನಾನು ಕ್ರಿಯೇಟಿವಿಟಿ ನಾನು ಮಾಡಿದ್ದೀನಿ ಸರ್ ಅಂತ ಏನೋ ಹೇಳಿದ್ರು. ಥ್ಯಾಂಕ್ ಯು, ನೀವು ಗೊತ್ತಿರ್ತಿದ್ದೀರಿ ಅದನ್ನು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ದ ಟೀಮ್. ಎಲ್ರಿಗೂ